ಈ ನಿಮ್ಮ ಅಧಿಕಾರ ಶಾಶ್ವತವಲ್ಲ ಅಂತ ಹೇಳಿಕೆ ಬಯಸ್ತೀನಿ. ಇನ್ನೊಂದು ಕಾರ್ಯ, ಯಾವುದೋ ಒಬ್ಬ ಮುಸಲ್ಮಾನ್ ನಾಯಕರು ಏನೋ ಒಂದು ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕಿದರೆ ಅವರ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕಿ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡ್ತೀರಿ. ಮೊನ್ನೆ ತಾನೇ ಈ ರಾಷ್ಟ್ರದ ಒಂದು ರಾಷ್ಟ್ರಗೀತೆಗೆ ಅವಮಾನ ಮಾಡಿದಂಥ ಮಾಜಿ ಸಭಾಪತಿ, ಯಾರ್ಯಾವರು ಮಾಜಿ ಸಭಾಪತಿ ಕಾಗೆಗೆ ರಾಷ್ಟ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ರಾಷ್ಟ್ರಗೀತೆಗೆ ಒಂದು ಅವಮಾನ ಮಾಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟರೆ ಈ ರಾಜ್ಯದಲ್ಲಿ ನೀವು ಒಂದು ಸಣ್ಣದಾದಂಥ ಒಂದು ಕೇಸನ್ನು ಹಾಕುವಂಥ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ನೀವು ಕೂಡ ಯಾವುದೇ RSSಗೂ ಕಡಿಮೆ ಇಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ. ನನಗೂ ಕೂಡ ಸಮಯದ 3 ನಿಮಿಷದ ಒಂದು ಸಮಯ ಇದೆ, ಯಾಕಂದರೆ ಬಹಳಷ್ಟು ಸ್ಪೀಡಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅಂಥ ಒಂದು ಯೋಗ್ಯತೆ ಇಲ್ಲದ ಸರ್ಕಾರವನ್ನು ನಾವೆಲ್ಲರೂ ಕೂಡ ಆಯ್ಕೆಯನ್ನು ಮಾಡಿದ್ದೇವೆ. ಬಂಧುಗಳೇ, ನಾವು ವಿಚಾರ ಮಾಡಬೇಕು. ಈ ರಾಷ್ಟ್ರದ ಅಧಿಕಾರಿಗಳು ಏನೆಲ್ಲ ಮಾಡ್ತಾರೆ ಅಂತಂದರೆ, ಕೇವಲ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಹಿಂದೂ ಮುಸ್ಲಿಮರಿಗೆ ಚುನಾವಣೆ ಸಂದರ್ಭದಲ್ಲಿ ಜಗಳವನ್ನು ಹಚ್ಚಿ ಅವರ ಜೊತೆ ನಿರಂತರವಾಗಿ ಜಗಳವನ್ನು ಹಚ್ಚಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಪ್ರಜ್ಞಾವಂತರು, ನಾವೆಲ್ಲರೂ ಇವತ್ತು ಒಂದು ವಿದ್ಯಾರ್ಥಿ ಇಲ್ಲದೆಯಿಂದ ನಾವು ಕೂಡಿದ್ದೇವೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಉನ್ನತವಾದಂಥ ಒಂದು ದೇಶಕ್ಕೆ ಅಭಿಮಾನವುಳ್ಳಂಥ ಈ ಸಂವಿಧಾನವನ್ನು ಕಾಪಾಡುವಂಥ ಯಾವುದಾದ್ರೂ ಒಂದು ಪಕ್ಷಕ್ಕೆ ನಾವು ಅಧಿಕಾರಕ್ಕೆ ತಗೋಬೇಕಂದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿಕೆ ನಾನು ಬಯಸ್ತೇನೆ ಬಂಧುಗಳೇ. ಯಾಕಂದರೆ ತಮ್ಗೆ ಗೊತ್ತಿರಬಹುದು, ಬಹಳಷ್ಟು ಅಜೆಂಡಾಗಳಿಗೆ ತದ್ವಿರುದ್ಧವಾಗಿ ನಾವೆಲ್ಲವೂ ನಡೆದುಕೊಂಡು ಬಂದಿದ್ದೇವೆ. ಇವರು ಸಂವಿಧಾನವನ್ನು ಕೆಡವಲು ಹೊರಡ್ತಾ ಇದ್ದೀರಿ, ನಾವು ಸಂವಿಧಾನವನ್ನು ಉಳಿಸಲು ಹೊರಡ್ತಾ ಇದ್ದೀವಿ. ಈ ದೇಶದ ಸಂಪತ್ತನ್ನು ಕಳಚಲು ಹೊರಡ್ತಾ ಇದ್ದಾರೆ. ಮೋದಿಯವರು ಏನೆಲ್ಲ ಮಾಡಿದರು, ಈ ದೇಶವನ್ನು ಹಜರತ್ ಟಿಪ್ಪು ಸುಲ್ತಾನ್ರವರ ಕಾಲದಿಂದ ಈ ದೇಶಕ್ಕೆ ಸೋನೆ ಕಿ ಚಿಡಿಯಾ ಅಂತೇಳಿ ಏನು ಹೆಸರನ್ನು ಕೊಟ್ಟಿದ್ದರು, ಅದನ್ನು ಗುಜರಾತಿನ ಮೋದಿಯವರು ಬಂದು ಈಗಾಗಲೇ ಮಾರಿಕೊಂಡು ಹೋಗ್ತಾ ಇದ್ದಾರೆ. ಅದರಂತೆ ಈ ಸ್ಥಳೀಯ ಶಾಸಕರೊಬ್ಬರು ಇದ್ದಾರೆ, ಅವ್ರ ವಿಷಯ ಕೂಡ ನಾನು ಮಾತಾಡಲೇಬೇಕು. ಯಾಕಂದರೆ ಮಾತಾಡೋದಂದ್ರೆ ಬಹಳಷ್ಟು ತಪ್ಪಾಗ್ತದೆ. ಯಾಕಂತಂದರೆ ಅವರು ಎಲ್ಲೆಲ್ಲ ಹೋಗಿ ತಮ್ಮ ಭಾಷಣದಲ್ಲಿ ಬಿಗ್ದಿದ್ದು ಹಿಂದೂ ಮುಸಲ್ಮಾನರಿಗೆ ಜಗಳ ಹಚ್ಚಿದ್ದು. ಸ್ವಾಮಿ, ನಿನ್ನ ಬಿಜಾಪುರದಾಗ ಒಂದು ರೌಂಡ್ ದೊಡ್ಡ ಸೈಕಲ್ ಮೋಟ್ರ್ನಾಗ ನಿನ್ನ ರಸ್ತೆ ನೋಡ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡೋ ಗಣಮಗನ ಬೇರೆ ಇಸ್ಲಾಂ ಮತ್ತು ಹಿಂದೂಗಳ ಬಗ್ಗೆ ಜಗಳ ಹಚ್ಚುವಂಥ ಕೆಲಸ ಮಾಡಬೇಡ ಅಂತ ಹೇಳಿಕೆ ನಾನು ಬಯಸ್ತೀನಿ. ಏನು ಹೇಳ್ತೀನಿ ನೀನು? ಬೋಲ್ಡೇಜರ್ ಬಾಬಾ, ಬಾಬಾ ಬೋಲ್ಡೇಜರ್ ಅಲ್ಲ, ಇಟಾಚಿ ತಗೊಂಡ್ಬಂದ್ರು, ಇದು ಟಿಪ್ಪು ಸುಲ್ತಾನ್ರು ವಂಶಸ್ಥರು ನಾವು, ನಿನ್ನ ಈ ಬೋಲ್ಡೇಜರ್ಗೆ ಇಟಾಚಿಗೆ ಎದುರುವ ವಂಶಸ್ಥರು ನಾವು ಅಲ್ಲ ಅಂತ ಹೇಳಿಕೆ ನಾನು ಬಯಸ್ತದ. ಬಂಧುಗಳೇ, ಮಾತಾಡಲಿಕ್ಕೆ ಬಹಳಷ್ಟು ಸಮಯ ಕಡಿಮೆ ಇದೆ, ಹಾಗಾಗಿ ಇಂಥವರಿಗೆ ಉತ್ತರ ಕೊಡಲಿಕ್ಕೂ ನಾನು ಬರೋದಿಲ್ಲ. ಯಾಕಂದರೆ ಈ ವಿಜಯಪುರ ಸಿಟಿಯ ಒಂದು ಸ್ಥಿತಿಗತಿಯನ್ನು ನಾನು ಅವಲೋಕನ ಮಾಡಿ ಮಾತಾಡ್ತಾ ಇದ್ದೀನಿ. ಬೇರೊಂದು ಕಡೆಗಳಲ್ಲಿ ಹೋಗಿ ದೊಡ್ಡ ಭಾಷಣ ಬಿಗಿದು ಮಾಡುವುದಲ್ಲ. ನಿನ್ನ ಕ್ಷೇತ್ರದ ಜನತೆಗೆ ನೀನು ಒಳಿತನ್ನು ಮಾಡು. ಯಾಕಂದರೆ ನೀನು ಮುಂದೆ ಆರಿಸಿ ಬಂದ್ರೆ ತಾನೇ ನೀವು ಬೋಲ್ಡೇಜರ್ ಬಾಬಾ ಆಗಕ್ಕೆ ಸಾಧ್ಯ ಆಗುತ್ತೆ. ನೀವು ಮುಂದೆ ಆರಿಸಿ ಬರ್ಬೇಕಲ್ಲ, ನಿನ್ನ ಪಕ್ಷದಿಂದ ನಾವು ಉಚ್ಚಾಟನೆ ಮಾಡ್ಯಾರ, ನಿನ್ನೆಲ್ಲಿ ಆರಿಸಿ ಬರೋಕ್ಕೆ ಕೊಡ್ತಾರ? ಇನ್ಶಾಲ್ಲ ಮುಂದೊಂದು ದಿನ ನಾವು ಕೂಡ ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲೂ ಇನ್ಶಾಲ್ಲ ಇದೇ ಯತ್ನಾಳ ವಿರುದ್ಧವಾಗಿಯೂ ಕೂಡ ನಾವು ಕಣಕ್ಕಿಳಿಯಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಿಕೆಯನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್.